ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವು ಒಂದು ಕಪ್ಪು ಚುಕ್ಕೆ ಇಲ್ಲದೆ ಅಧಿಕಾರ ಮಾಡಿದೆ ಎಂದು ನೇಕಾರ ಪ್ರಕೋಷ್ಠ ಬಿಜೆಪಿಯ ರಾಜ್ಯ ಸಂಚಾಲಕರಾದ ಬಿಎಸ್ ಸೋಮಶೇಖರ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಮ ಮಂದಿರ ನಿರ್ಮಾಣ, ಆರ್ಟಿಕಲ್ 370 ರದ್ದು, ದೇಶದ ಆರ್ಥಿಕ ಸ್ಥಾನದ ಬಗ್ಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ನೇಕಾರರ ಸಾಲ ಮನ್ನಾ ಮಾಡಿದ್ದು, ಅಭಿವೃದ್ಧಿ ನಿಗಮ ಮಾಡಿದ್ದಾರೆ. ಮತ್ತೊಮ್ಮೆ ಮೋದಿಯನ್ನ ಪ್ರಧಾನಿ ಮಾಡಲು ಶಿವಮೊಗ್ಗ ಎನ್ಡಿಎ ಅಭ್ಯರ್ಥಿ ಬಿವೈ ರಾಘವೇಂದ್ರರಿಗೆ ಬೆಂಬಲ ಸೂಚಿಸಲು ನೇಕಾರರಲ್ಲಿ ಮನವಿ ಮಾಡಿದರು. 18 ಗಂಟೆಗಳ ಕಾಲ ಕೆಲಸವನ್ನು ಮಾಡಿದಂಥ ಯಾರಾದಿದ್ದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರದೇ ತಪ್ಪಾಗೋದಿಲ್ಲ. ಇನ್ನು ಅನೇಕ ಮಹತ್ವದ ಕೆಲಸಗಳು, ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿರುವಂಥ ಕೆಲಸ ಆಗಿರ್ಬೋದು, ಕಾಶಿಯಲ್ಲಿ ದೇವಸ್ಥಾನ ನಿರ್ಮಾಣ ಅಂತ ಕೆಲಸ ಇರ್ಬೋದು, ಹಾಗೂ ಇನ್ನೊಂದು ಮಹತ್ವದ ಕೆಲಸ ಕಾಶ್ಮೀರ್ 370 ಆರ್ಟಿಕಲ್ ಅದನ್ನು ರದ್ದು ಮಾಡಿರುವಂಥ ಕೆಲಸ ಇರ್ಬೋದು. ಹಾಗೆ ಒಂದು ದೇಶದಲ್ಲಿ ಒಂದು ಅಭಿವೃದ್ಧಿ ಪಥದಲ್ಲಿ ಸಾಗಲು ಒಂದು ಹೊರದೇಶದಲ್ಲಿರ್ಬೋದು, ನಮ್ಮ ಭಾರತದ ಒಂದು ಘನತೆಯನ್ನು ತಂದುಕೊಟ್ಟವರು ನರೇಂದ್ರ ಮೋದಿಜಿಯವರು. ಹಿಂದೆ 10 ವರ್ಷಗಳ ಹಿಂದೆ ಸುಮಾರು 74 ಏರ್ಪೋರ್ಟ್ಗಳಿದ್ವು. ಇವಾಗ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕಂತೇಳಿ ಇವಾಗ ಇಡೀ ದೇಶದಲ್ಲಿ 149 ಏರ್ಪೋರ್ಟ್ಗಳಾಗಿದ್ದಾವೆ. ಇದೆಲ್ಲ ನೋಡ್ತಾ ಇದ್ರೆ ನಮ್ಮ ದೇಶ ಉನ್ನತ ಮಟ್ಟದಲ್ಲಿ ಸಾಗ್ತಾ ಇದೆ. ಹಾಗೆ ಆರ್ಥಿಕ ಸ್ಥಿತಿ ಹಿಂದೆ ಇದ್ದಂಥ 10ಕ್ಕಿಂತ ಹಿಂದೆ ಇತ್ತು. ಇವತ್ತು ಆರ್ಥಿಕ ಸ್ಥಿತಿ 5ನೇ ಸ್ಥಾನಕ್ಕೆ ಬಂದಿದೆ ನಮ್ಮ ಭಾರತ. ಮುಂದಿನ ದಿನಗಳಲ್ಲಿ 3ನೇ ಸ್ಥಾನಕ್ಕೆ ಬರ್ಬೋದು. ಇನ್ನು ನಮಗೆ 1ನೇ ಸ್ಥಾನಕ್ಕೂ ಬರೋದರಲ್ಲಿ ಯಾವುದೂ ಸಂಶಯ ಇಲ್ಲ. ಅದರಿಂದ ನರೇಂದ್ರ ಮೋದಿಜಿಯವರು ಇನ್ನೂ ಮತ್ತೊಮ್ಮೆ ಹೆಚ್ಚಿನ ಕೆಲಸ ಮಾಡಲು ಮತ್ತೊಮ್ಮೆ ಪ್ರಧಾನಿ ಆಗೋದಕ್ಕೆ ನಾವು ತಮ್ಮ ಮೂಲಕ ಎಲ್ಲ ಬಂಧುಗಳು ನಾವು ಬೆಂಬಲ ಸೂಚಿಸ್ಬೇಕಂತೇಳಿ, ಅದರ ಜೊತೆಗೆ ಕೋವಿಡ್ ಸಂದರ್ಭದಲ್ಲಿರ್ಬೋದು, ನಿಮಗೆಲ್ಲ ಗೊತ್ತಿರೋ ಹಾಗೆ 220 ಕೋಟಿ ಕೋವಿಡ್ ಲಸಿಕೆಗಳನ್ನು ಕೊಟ್ಟಿರುವಂಥ ಕೆಲಸ ಆಗಿರ್ಬೋದು. ಆಮೇಲೆ ವ್ಯಾಪಾರ ವಹಿವಾಟು ಸುಗಮವಾಗಲಿ ಅಂತೇಳಿ GSTಯನ್ನು ತಂದಿರ್ಬೋದು ಅಂತ ಆಗಿರ್ಬೋದು. ಅದ್ರ ಜೊತೆಗೆ ಸಾಮಾನ್ಯ ಜನಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. PM ಗರೀಬ್ ಕಲ್ಯಾಣ ಅನ್ನ ಯೋಜನೆ ಇರ್ಬೋದು, ಉಜ್ವಲ ಯೋಜನೆ ಇರ್ಬೋದು, PM ಮುದ್ರಾ ಯೋಜನೆ ಇರ್ಬೋದು, ಆಯುಷ್ಮಾನ್ ಭಾರತ್ ಇರ್ಬೋದು, ಹಾಗೂ ಸ್ವಚ್ಛ ಭಾರತ್ ಮಿಷನ್ ಇರ್ಬೋದು. ಹೀಗೆ ಅನೇಕ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ 2015ರಲ್ಲಿ ನಮ್ಮ ನೇಕಾರ ವೃತ್ತಿ ನಶಿಸಿ ಹೋಗಬಾರ್ದಂತೇಳಿ ಆಗಸ್ಟ್ 7ರಂದು ಕೈಮಗ್ಗ ದಿನಾಚರಣೆ, ಹ್ಯಾಂಡ್ಲೂಮ್ ಡೇಯನ್ನು ಘೋಷಣೆ ಮಾಡಿ ಸ್ವತಃ ಅವರೇ ಚೆನ್ನೈಯಲ್ಲಿ ಉದ್ಘಾಟನೆಯಾಗಿ ಅವರೇ ಬಂದು ಉದ್ಘಾಟನೆ ಮಾಡಿದ್ದಾರೆ. ಸಂದರ್ಭದಲ್ಲಿ ಅವ್ರಿಗೆ ಒಂದು ಧನ್ಯವಾದ ತಿಳಿಸ್ತಾ ಇದ್ದಾವೆ. ಇದರ ಜೊತೆಗೆ ರಾಜ್ಯ ಒಂದು ಸರ್ಕಾರದಲ್ಲಿ BJP ಪಕ್ಷದಲ್ಲಿ ಹಿಂದೆ ನಮ್ಮ ನೇಕಾರರಿಗೆ ಹಿಂದೆ ವಿಧಾನ ಪರಿಷತ್ತಿಗೆ ಕೊಟ್ಟಂಥ MD ಲಕ್ಷ್ಮಣ ಅವರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ರು BJP ಸರ್ಕಾರದಲ್ಲಿ. ಹಾಗೆ ಈಗ ಪ್ರಸ್ತುತ BJP ಪಕ್ಷದಲ್ಲಿ K. ನಾರಾಯಣ್ ಅವರು ನೇಕಾರಿದ್ದಾರೆ. ಅವ್ರನ್ನ ರಾಜ್ಯಸಭಾ ಸದಸ್ಯರಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ.